ಹಾಯ್ ಸ್ನೇಹಿತರೆ, ಗುಡ್ ಈವ್ನಿಂಗ್. ವೆಲ್ಕಮ್ ಟು KK ನ್ಯಾಷನಲ್ ಅಕಾಡೆಮಿ. ಸೊ ಫ್ರೆಂಡ್ಸ್, ಇವತ್ತು ಡಿಸ್ಕಸ್ ಮಾಡುವಂತಹ ಟಾಪಿಕ್ ಯಾವುದಪ್ಪ ಅಂತಂದಾಗ ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮಾಡಲ್ ಕ್ವಶನ್ ಪೇಪರ್ ನಾನು ರೆಡಿ ಮಾಡಿದ್ದೀನಿ. ಇದೇ ರೀತಿಯಾಗಿ ಕ್ವಶನ್ ಬರ್ತವೆ, ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ. ನೋಡಿ ಸ್ನೇಹಿತರೆ, ಈಗ ಏನು ಮಾಡಿದ್ದೀನಲ್ಲ ಇದೇ ರೀತಿಯಾಗಿ ಕ್ವಶನ್ ರೈಸ್ ಆಗ್ತವೆ. ಯಾಕಂತಂದ್ರೆ PUC ಮೇಲೆ ಇರುವುದರಿಂದ, ದ್ವಿತೀಯ PUC ಮೇಲೆ ಇರುವುದರಿಂದ ಇಲ್ಲಿ ನಮ್ಗೆ ಏನಾಗುತ್ತೆ ಅಂತಂದಾಗ ಅದೇ ಮಟ್ಟದಲ್ಲಿ ನಮಗೆ ಕ್ವಶನ್ ಪೇಪರ್ ರೈಸ್ ಮಾಡ್ತಾರೆ, ಕ್ವಶನ್ ಪೇಪರ್ ತೆಗಿತಾನೆ. ಯಾವ ರೀತಿ ಕ್ವಶನ್ ಇರುತ್ತೆ ಈಗ ನಿಮ್ಗೆ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ನಾವು ಇನ್ಫಾರ್ಮೇಶನ್ ತಗೊಳ್ಳೋದಾದ್ರೆ ಸಿಲೆಬಸ್ ಕೂಡ ನೋಡ್ಬೇಕಾಗುತ್ತೆ. ಸಿಲೆಬಸ್ ಪ್ರಕಾರನೇ ನಮಗೆ ಕ್ವಶನ್ ಪೇಪರ್ ತೆಗಿತಾರೆ. ಮೈಂಡಲ್ಲಿ ಇಟ್ಕೊಂಡ್ಬಿಡಿ ಸ್ನೇಹಿತರೆ. ಯಾಕಂತಂದಾಗ ಇದು PUC ಮೇಲೆ ಇರೋದ್ರಿಂದ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕ್ತಾ ಇದ್ರಲ್ಲ, ಬೇಗ ಬೇಗ ಅಪ್ಲಿಕೇಶನ್ ಹಾಕ್ರಿ. ಯಾಕಂತಂದಾಗ ಲಾಸ್ಟ್ ಮೂಮೆಂಟ್ ಏನಾಗುತ್ತೆ ಗೊತ್ತಾ, ಲಾಸ್ಟ್ ಮೂಮೆಂಟ್ ನಿಮಗೆ ವರ್ಕ್ ಆಗಿಲ್ಲ ಅಂದರೆ ಸಮಸ್ಯೆ ಆಗಬಾರ್ದು. ಓಕೆನಾ, ಸಮಸ್ಯೆ ಆಗಬಾರ್ದು. ಇವಾಗ ಅಪ್ಲಿಕೇಶನ್ ತಗೊಳ್ತಾ ಇದೆ, ಆರಾಮಾಗಿ ಅಪ್ಲೈ ಮಾಡಿ, ಬೇಗ ಬೇಗ ಮಾಡಬಹುದು. ಯಾಕಂತಂದ್ರೆ ಲಾಸ್ಟ್ ಮೂಮೆಂಟ್ ಪೇಮೆಂಟ್ ಆಗಲಿಲ್ಲ ಅಂತ ಸಮಸ್ಯೆ ಬರ್ಬೋದು, ಅಥವಾ ಸಬ್ಮಿಟ್ ಆಗಲಿಲ್ಲ ಅಂತ ಸಮಸ್ಯೆ ಬರುತ್ತೆ. ಹಾಗಾಗಿ ನೀವು ಸೆಲೆಕ್ಟ್ ಮಾಡುವ ಡಿಸ್ಟ್ರಿಕ್ಟ್ ನಿಮ್ಮ ಮೇಲೆ ಅವಲಂಬನೆ ಆಗಿದೆ, ಇದು ಲೈಫ್ ಇದೆ. ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ. ಯಾಕಂತಂದ್ರೆ ಡಿಸ್ಟ್ರಿಕ್ಟ್ ವೈಸ್ ರ್ಯಾಂಕಿಂಗ್ ತೆಗೆಯೋದ್ರಿಂದ ನೀವು ನಿಮ್ಮ ಕ್ಯಾಸ್ಟಿಗೆ ನೋಡ್ಕೊಳ್ರಿ, ನಿಮ್ಮ ಕ್ಯಾಸ್ಟ್ ಆದ ನಂತರ GM ಎಷ್ಟಿದೆ ಅಲ್ಲಿ ನೋಡ್ಕೊಳ್ರಿ. ಅದಾದ ನಂತರ ನೀವು ಅಪ್ಲೈ ಮಾಡಿ. ಆಗಿದ್ದಾಗ ಮಾತ್ರ ನೀವು ಅಚೀವ್ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಓಕೆನಾ? ಓಕೆ ಸ್ನೇಹಿತರೆ, ನಾವು ಟಾಪಿಕ್ ಡಿಸ್ಕಸ್ ಮಾಡುವ ಮುಂಚೆ ಒಂದು ಏನಪ್ಪ ಅಂತಂದ್ರೆ, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ. ನಾನು ಈ ಸಿಲೆಬಸ್ ಪ್ರಕಾರನೇ ಈ ಕ್ವಶನ್ ಪೇಪರ್ ನಾನು ತೆಗೆದಿದ್ದೀನಿ, ಕ್ವಶನ್ಗಳು ತೆಗೆದಿದ್ದೀನಿ. ಅದು ಯಾವ ರೀತಿ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದೇ ರೀತಿ ಕ್ವಶನ್ ಬರ್ತವೆ. ಪರ್ಸೆಂಟೇಜ್ ಮೇಲೆ ಕೂಡ ತೆಗೆದಿದ್ದೀನಿ ನಾನು, ಯಾಕಂದ್ರೆ ಇಂತಿಷ್ಟೇ ಪರ್ಸೆಂಟೇಜ್ ಅಂತ ಇರುತ್ತೆ. ಹೆಂಗಂದ್ರೆ ಇಲ್ಲಿ 25% ಫುಲ್ ಟಫ್ ಇರುತ್ತೆ, 25% ಏನಿರುತ್ತೆ ಮೀಡಿಯಂ ಇರುತ್ತೆ, ಇನ್ನು 25% ಈಸಿ ಇರುತ್ತೆ, ಇನ್ನು 25% ಏನಿರುತ್ತೆ ನಮ್ಮ ಮೈಂಡಿಗೆ ಸಂಬಂಧಪಟ್ಟಂತ ಒಂದು ಥಿಂಕಿಂಗ್ ಕೆಪಾಸಿಟಿಗೆ ಸಂಬಂಧಿಸಿದಂತೆ ಕೆಲವು ಕ್ವಶನ್ಗಳು ಕೊಡ್ತಾರೆ. ಅಲ್ಲಿ ನಾವು ಎಲ್ಲವೂ ಕವರ್ ಆಗಬೇಕಾಗುತ್ತೆ. ಇಲ್ಲಿ ನಾನು ನೋಡ್ತಾ ಇದ್ದೀನಿ ಫಸ್ಟ್ ಪೇಪರ್, ಇದನ್ನು ಫಸ್ಟ್ ಪೇಪರ್ ಮಾತ್ರ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ ಅನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇವತ್ತು ಈ ವಿಡಿಯೋದಲ್ಲಿ ನಿಮಗೆ 25 ಕ್ವಶನ್ಸ್ ಮಾತ್ರ ತೆಗೆದುಕೊಂಡು ಬಂದೀನಿ. ಯಾಕಂತಂದಾಗ ಟೈಮ್ ಕೂಡ ಜಾಸ್ತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಕ್ವಶನ್ ಕಡಿಮೆ ತೆಗೆದುಕೊಂಡು ಬಂದೀನಿ. ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, ಅವರು ಕ್ಲಾರಿಟಿಯಾಗಿ ಹೇಳ್ಯಾರ ಸಿಲೆಬಸ್ ಏನೆಲ್ಲ ಇರುತ್ತೆ ಅಂತ. ಸ್ವಲ್ಪ ಸಿಲೆಬಸ್ ನಿಮ್ಮ ಗ್ರೂಪಿಗೆ ಸೆಂಡ್ ಮಾಡಿದ್ದೀನಿ, ಅಲ್ಲಿ ನೋಡ್ಕೊಳ್ರಿ. ಅದೇ ರೀತಿಯಾಗಿ ನಿಮಗೆ ಇನ್ನೊಂದು ಏನಂತಂದಾಗ ಸಿಲೆಬಸ್ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಪೇಪರ್ಗೆ ಸಂಬಂಧಿಸಿದಂತೆ ಏನೆಲ್ಲ ಇರುತ್ತೆ ಏನೆಲ್ಲ ಇರಲ್ಲ ಅಂತ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಏನಾಗಿರುತ್ತೆ, ಒಂದು ಸಾಮಾನ್ಯ ಕರೆಂಟ್ ಅಫೇರ್ಸ್ಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಇರುತ್ತೆ. ಅದೇ ರೀತಿಯಾಗಿ ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ಅಂದ್ರೆ ಇಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ IC ಬಗ್ಗೆ ಕೂಡ ಕ್ವಶನ್ ರೈಸ್ ಆಗ್ತವೆ. ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತ ಇತಿಹಾಸ, ಅಂದ್ರೆ ಕರ್ನಾಟಕ ಹಿಸ್ಟ್ರಿನ ಜಾಸ್ತಿ ಕವರ್ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಜಿಯೋಗ್ರಫಿ ಕೂಡ ಕೇಳ್ತಾರೆ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಜಿಯೋಗ್ರಫಿ ಕೂಡ ಕೇಳ್ತಾರೆ. ಅದೇ ರೀತಿಯಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಉಪಕ್ರಮಗಳನ್ನು ಕೂಡ ಇಲ್ಲಿ ಕೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಕರೆಂಟ್ ಅಫೇರ್ಸ್ ಸಂಬಂಧಿಸಿದಂತೆ ಆರ್ಥಿಕತೆ ಬಗ್ಗೆ ಆಗಿರ್ಬೋದು, ಕರ್ನಾಟಕದ ಆರ್ಥಿಕತೆ ಬಜೆಟ್ ಬಗ್ಗೆ ಆಗಿರ್ಬೋದು, ಈ ರೀತಿ ಕೇಳ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಪರಿಸರಕ್ಕೆ ಸಂಬಂಧಿಸಿದಂತೆ ಅದು ಕೂಡ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಈಗ ಈ ಕ್ವಶನ್ ಒಂದಲ್ಲೊಂದು ನೋಡ್ತಾ ಹೋದಾಗ ನಮಗೆ ಅರ್ಥ ಆಗುತ್ತೆ. ಮತ್ತೊಮ್ಮೆ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಕೆಳಗೆ ಕಾಣುವಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡುವಂಥ ವಿಡಿಯೋಗಳೆಲ್ಲ ನಿಮಗೆ
ತಲುಪ್ತವೆ. ಓಕೆನಾ? ಓಕೆ ಸ್ನೇಹಿತರೆ, ನೋಡಿ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಮೌರ್ಯ ಸಾಮ್ರಾಜ್ಯದಲ್ಲಿ ಅಶ್ವಮೇಧ ಯಾಗ ಕೈಗೊಂಡ ಭಾರತದ ಮೊದಲ ದೊರೆ ಯಾರು? ಇದು ಮೊದಲ ದೊರೆ ಯಾರು ಅಂತ ಕೇಳಿದಾಗ ಇಲ್ಲಿ ನಿಮಗೆ ಗೊತ್ತಾಗಬೇಕು, ಎಲ್ಲರೂ ಕೂಡ ಮೌರ್ಯ ಸಾಮ್ರಾಜ್ಯದವರೇ ಇದ್ದಾರೆ, ಆದರೆ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಸರಿಯಾದಂತ ಉತ್ತರ ನೋಡಿ ಸ್ನೇಹಿತರೆ, ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಯಾರು ಬರ್ತಾರೆ ಅಂತಂದಾಗ ಬಿಂದುಸಾರ ಬರ್ತಾನೆ. ಬಿಂದುಸಾರ ಅಶೋಕ ಬರ್ತಾನೆ. ಅಶೋಕ ಆದ್ರೆ ಸುಶೀಮ ಬರ್ತಾರೆ. ಸುಶೀಮ ಯಾರಿಂದ ಬರ್ತಾನೆ ಅಂದ್ರೆ ಬಿಂದುಸಾರ ಆದ ನಂತರ ಸುಶೀಮ ಬರ್ತಾನೆ. ಆ ನಂತರ ಅಶೋಕ ಕೊನೆಯಲ್ಲಿ ಬರ್ತಾನೆ ಸ್ನೇಹಿತರೆ. ಓಕೆ, ಕ್ವಶನ್ ನಂಬರ್ 1 ಹೀಗಿದೆ. ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದಾಗ ಚಂದ್ರಗುಪ್ತ ಮೌರ್ಯ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ನಿಮ್ಗೆ ಕ್ವಶನ್ ಇದೇ ರೀತಿ ಇರ್ತವೆ, ಯಾವುದೇ ರೀತಿ ಬದಲಾವಣೆ ಆಗಲ್ಲ, ನೆನ್ಪಿರ್ಲಿ ಸ್ನೇಹಿತರೆ. ವಾತಾವರಣದ ಉಷ್ಣತೆ ನೋಡ್ರಿ, ವಾತಾವರಣದ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಮೂಲ ವಸ್ತು ಯಾವುದು ಅಂತ ಕೇಳಿದ್ರೆ ಇಲ್ಲಿ ಸರಿಯಾದಂತ ಉತ್ತರ ಗಂಧಕ. ಸರಿಯಾದಂತ ಉತ್ತರ ಇಲ್ಲಿ ಗಂಧಕ ಆಗಿದೆ ಸ್ನೇಹಿತರೆ. ಅಯೋಡಿನ್ ಅನ್ನೋದು ಉಪ್ಪಿನ ಅಂಶ ಆಗಿರುತ್ತೆ. ರಂಜಕ ಅನ್ನೋದು ನಮ್ಗೆ ಗೊತ್ತಾಗುತ್ತೆ, ಮೂಳೆ ಇದರಲ್ಲಿ ಕಾಣ್ತಿರುತ್ತೆ. ಗಂಧಕ ಅನ್ನೋದು ನಿಮ್ಗೆ ಇಲ್ಲಿ ವಾತಾವರಣದ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿ ನಮ್ಗೆ ಕಾಣುತ್ತೆ. ನೋಡಿ ಸ್ನೇಹಿತರೆ, ನಾನು ಬೇರೆ ಯಾವುದೇ ಬುಕ್ ತಗೊಂಡಿಲ್ಲ. ಎಲ್ಲಿದ್ದ ತಗೊಂಡಿದ್ದು ಕ್ವಶನ್ ಅಂದ್ರೆ ಗೋರ್ಮೆಂಟ್ ರೆಫರೆನ್ಸ್ ಬುಕ್ಸ್, ಓನ್ಲಿ ಗೋರ್ಮೆಂಟ್ ಬುಕ್. ಹೆಂಗಂದ್ರೆ 8th to 12 ವರೆಗೂ ಗೋರ್ಮೆಂಟ್ ಬುಕ್ ಅಲ್ಲಿ ಇರುವಂತ ಕ್ವಶನ್ಗಳನ್ನೇ ನಿಮ್ಮ ಮುಂದೆ ತಂದಿದ್ದೀನಿ ಅಷ್ಟೇ, ಬೇರೆ ಏನಿರಲ್ಲ. ವೇದ ಮಾರ್ಗ ಪುನರ್ ಪ್ರತಿಷ್ಠಾಪನಾಚಾರ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ? ನೋಡಿ ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಪ್ರತಿಯೊಂದು ಸ್ಪರ್ಧಾತ್ಮಕ ಯುಗದಲ್ಲಿ ಕ್ವಶನ್ ಎಕ್ಸಾಮ್ ನಲ್ಲಿ ಪ್ರತಿಯೊಂದು ಕ್ವಶನ್ ಇರುತ್ತೆ. ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ಕ್ವಶನ್ ಇಲ್ಲಪ್ಪ ಅಂತಂದ್ರೆ ಅದು ಕ್ವಶನ್ ಪೇಪರೇ ಅಲ್ಲ, ಆ ರೀತಿ ಕ್ವಶನ್ ಇರುತ್ತೆ, ನೆನಪಿರ್ಲಿ. ಈ ವಿಜಯನಗರ ಸಾಮ್ರಾಜ್ಯದ ಮೇಲೆ ಫಿಕ್ಸ್ ಗ್ರಾಮ ಆಡಳಿತಕ್ಕೆ ಒಂದು ಕ್ವಶನ್ ರೈಸ್ ಆಗುತ್ತೆ. ಫಿಕ್ಸ್ ಇಟ್ಬಿಟ್ಟಿದ್ದಾರೆ ನೋಡ್ರಿ. ವೇದ ಮಾರ್ಗ ಪುನರ್ ಪ್ರತಿಷ್ಠಾಪನಾಚಾರ್ಯ ಅಂತಂದಾಗ ಸರಿಯಾದ ಉತ್ತರ ಇಲ್ಲಿ ನಾವು ನೇರವಾಗಿ ಹೋಗದೆ ಯಾವ್ದಂತೀವಿ, ಶ್ರೀಕೃಷ್ಣ ದೇವರಾಯ ಅಂತೇಳಿ ಹಾಕ್ಬಿಡ್ತೀವಿ. ಶ್ರೀಕೃಷ್ಣ ದೇವರಾಯ ಇದು ಅಲ್ಲ, ಇಲ್ಲಿ ರಾಂಗ್. ಯಾಕಂದ್ರೆ ಇಲ್ಲಿ 2ನೇ ಹರಿಹರ ಸರಿಯಾದ ಉತ್ತರ. 2ನೇ ಹರಿಹರ ಇಲ್ಲಿ ನೋಡ್ರಿ ಪುನರ್ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಾರೆ. ಯಾಕಂತಂದ್ರೆ ವೇದಗಳ ಅಧ್ಯಯನ ಮತ್ತು ಬರೆಯುವುದು ಇವನ ಕಾಲದಲ್ಲಿ ಮುಕ್ತಾಯಗೊಳ್ಳುತ್ತದೆ. ಅದು ಮತ್ತೆ ಪುನರ್ ಉತ್ಪಾದನೆ ಮಾಡಿ ಅವನು ಮುಕ್ತಾಯಗೊಳಿಸೋದ್ರಿಂದ ಇವನಿಗೆ ಏನಂತ ಕರೀತಾರೆ, ಪುನರ್ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ ಕರೀತಾರೆ. ಇಲ್ಲಿ 1ನೇ ಹರಿಹರ್ಗೆ ಏನಂತ ಇರುತ್ತೆ ಹೆಸರಂದ್ರೆ ಭಾಷೆಗೆ ತಪ್ಪುವ ರಾಯರ ಗಂಡ. ಭಾಷೆಗೆ ತಪ್ಪುವ ರಾಯರ ಗಂಡ ಅಂತೇಳಿ ಇರುತ್ತೆ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಶ್ರೀಕೃಷ್ಣ ದೇವರಾಯ ಅಂತಂದಾಗ ನಿಮ್ಗೆ ಗೊತ್ತೇ ಇದೆ, ಶ್ರೀಕೃಷ್ಣ ದೇವರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತಿದ್ದೀನಿ. ಯಾಕಂತಂದಾಗ ಅವನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ, ಹೌದು ತಾನೆ? ಯಾರಿಗೆ ತಾನೇ ಗೊತ್ತಿರಲ್ಲ ಅವನಿಗೆ. ಇವನ್ಗೆ ಇಲ್ಲಿ ನೋಡ್ರಿ 2ನೇ ಹರಿಹರ ಇದನ್ನಲ್ಲ, ಅವನ್ಗೆ ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಅಂತ ಕರೀತಾರೆ. ಭಾಷೆಗೆ ತಪ್ಪುವ ರಾಯರ ಗಂಡ ಅಂತ ಕರೀತಾರೆ. ಯಾರಂದ್ರೆ 1ನೇ ಹರಿಹರ. ಅದೇ ರೀತಿಯಾಗಿ 2ನೇ ಹರಿಹರನ ನಾನು ಹೇಳಿದೆ ಏನಂತ ಕರೀತಾರೆ ಅಂತಂದಾಗ ಪುನರ್ ಪ್ರತಿಷ್ಠಾಪನಾಚಾರ್ಯ, ವೇದ ಮಾರ್ಗ ಪುನರ್ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ 1ನೇ ಬುಕ್ಕರಾಯ ಅಂತ ಬರ್ತಾನೆ, ಅವನಿಗೆ ಏನ್ ಕರೀತಾರೆ ಅಂದ್ರೆ ವೇದ ಮಾರ್ಗ ಪ್ರವರ್ತಕ. 1ನೇ ಬುಕ್ಕರಾಯ, 1ನೇ ಬುಕ್ಕರಾಯನಿಗೆ ಏನಂತ ಕರೀತಾರೆ, ವೇದ ಮಾರ್ಗ ಪ್ರವರ್ತಕ. ವೇದ ಮಾರ್ಗ ಪ್ರವರ್ತಕ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ 2ನೇ ದೇವರಾಯ, 2ನೇ ದೇವರಾಯ ಇರುವಂತ ಬಿರುದುಗಳು ಏನಪ್ಪಾ ಅಂತಂದಾಗ ಇವನಿಗೆ
ಇಲ್ಲಿ ಗಜವೆಂಟಗಾರ ಅಂತ ಕರೀತಾರೆ, ಪ್ರೌಢ ದೇವರಾಯ ಅಂತ ಕರೀತಾರೆ, ಅಭಿನವ ದೇವರಾಯ ಅಂತ ಕರೀತಾರೆ. ಇನ್ನೊಂದೇನಂದ್ರೆ ಇವನ ಆಸ್ಥಾನದಲ್ಲಿರುವಂತಹ ಒಬ್ಬ ಸೇನಾನಿ ಲಕ್ಕಣ್ಣ ದಂಡೇಶ, ಲಕ್ಕಣ್ಣ ದಂಡೇಶನಿಗೆ ದಕ್ಷಿಣ ಸಮುದ್ರಾಧಿಪತಿ ಅಂತ ಕರೀತಾರೆ. ದಕ್ಷಿಣ ಸಮುದ್ರಾಧಿಪತಿ. ಸಮುದ್ರಾಧಿಪತಿ ಅಂತ ಕರೀತಾರೆ. ದಕ್ಷಿಣ ಸಮುದ್ರಾಧಿಪತಿ ಅಂತೇಳಿ ಲಕ್ಕಣ್ಣ ದಂಡೇಶನ್ಗೆ ಕರೀತಾರೆ ಸ್ನೇಹಿತರೆ, ನೆನಪಿರ್ಲಿ. ಆದರೆ ಕೃಷ್ಣದೇವರಾಯನಿಗಿರುವಂತಹ ಬಿರುದುಗಳು ನಿಮಗೆ ಗೊತ್ತಿದೆ ಅಂತಾನೆ ಹೇಳ್ತೀನಿ, ಅವ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಸ್ವಲ್ಪ ಡಿಸ್ಕಸ್ ಮಾಡೋಣ. ಇವನು ಏನಪ್ಪಾ ಅಂದ್ರೆ ಯುವ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಾರೆ, ಕರ್ನಾಟಕ ರಾಜ್ಯ ರಾಮಾಯಣ ಅಂತ ಕರೀತಾರೆ. ನೋಡ್ರಿ, ಯುವರಾಜ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ ಇವನಿಗೆ ಕರೀತಾರೆ. ಆಂಧ್ರ ಭೋಜಕ ಅಂತ ಕೂಡ ಕರೀತಾರೆ. ಓಕೆನಾ? ಓಕೆ, ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 4 ಇದೆ. ತಾಳಗುಂದ ಶಾಸನದ ಕರ್ತೃ ಯಾರು ಅಂತ ಬಂದಾಗ, ಇಲ್ಲಿ ತಾಳಗುಂದ ಶಾಸನವು ನಮ್ಗೆ ಸಿಗುತ್ತೆ. ಎಷ್ಟರಲ್ಲಿ ಸಿಗುತ್ತೆ ಅಂತಂದಾಗ 345 ಸಾಮಾನ್ಯ ಶಕೆ 345ರಲ್ಲಿ ತಾಳಗುಂದ ಶಾಸನ ಕೆತ್ತನೆ ಮಾಡಲಾಗುತ್ತೆ. ಇದು ಸಂಸ್ಕೃತ ಭಾಷೆಯಲ್ಲಿ ನಾವು ಕಾಣ್ತಾ ಇದ್ದೀವಿ, ಸಂಸ್ಕೃತ ಭಾಷೆಯಲ್ಲಿ ಕಾಣ್ತೀವಿ. ಕುಬ್ಜನು ಇದನ್ನು ಕೆತ್ತನೆ ಮಾಡ್ತಾನೆ, ಕುಬ್ಜ. ಇದನ್ನು ಕೆತ್ತನೆ ಮಾಡಿಸಿದವರು ಯಾರಂದ್ರೆ ಶಾಂತಿವರ್ಮ. ಯಾರಂದ್ರೆ ಶಾಂತಿವರ್ಮ ಅಂತ ನಾವು ಇಲ್ಲಿ ಹೇಳ್ಬೋದು. ಸಡನ್ಲಿ ಹಾಕೋದು ನಾವು ಕಾಕುಸ್ಥವರ್ಮ ಹಾಕ್ತಿವಿ, ರಾಂಗು. ಇಲ್ಲಿ ಶಾಂತಿವರ್ಮ ಸರಿಯಾದಂತಹ ಉತ್ತರ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್, ಇಲ್ಲಿ ಕಾವೇರಿ ನದಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆ ಅಂತ ಕೇಳಿದರೆ, ಇಲ್ಲಿ ನೋಡ್ರಿ, ಕಾವೇರಿ ನದಿಗೆ ಸಂಬಂಧಿಸಿದಂತ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಹೇಮಾವತಿ ಇದೆ, ಅರ್ಕಾವತಿ ಇದೆ, ಲೋಕಪಾನಿ ಇದೆ, ಕಬಿನಿ ಇದೆ. ನೋಡ್ರಿ, ಹೇಮಾವತಿ, ಅರ್ಕಾವತಿ, ಲೋಕಪಾನಿ, ಅದೇ ರೀತಿಯಾಗಿ ಕಬಿನಿ. ಇಲ್ಲಿ ಇವು ಮೂರು ಒಂದು ದಿಕ್ಕಲ್ಲೇ ಹರಿತವೆ, ಇದು ಮಾತ್ರ ವಿರುದ್ಧ ದಿಕ್ಕಲ್ಲಿ ಹರಿಯುವುದರಿಂದ ಇಲ್ಲಿ ಕಬಿನಿ ತಪ್ಪಾಗಿದೆ ಅಂತ ನಾವಿಲ್ಲಿ ಹೇಳಬಹುದು. ನೋಡಿ, ಪಶ್ಚಿಮ ದಿಕ್ಕಿಗೆ ಹರಿದ್ರೆ ಪೂರ್ವ ದಿಕ್ಕಿಗೆ ಹರಿತವಲ್ಲ, ಹಾಗಾಗಿ ಮೂರು ಒಂದು ದಿಕ್ಕಿಗೆ ಹರಿತಾ ಹೋದ್ರೆ ಇದು ಅಪೋಸಿಟ್ ದಿಕ್ಕಿಗೆ ಇರೋದ್ರಿಂದ ಇಲ್ಲಿ ನಾವೇನಂತೀವಿ, ಇದಕ್ಕೆ ತಪ್ಪಾಗಿದೆ ಅಂತ ನಾವಿಲ್ಲಿ ಹೇಳಬಹುದಾಗಿದೆ. ಕರ್ನಾಟಕದಲ್ಲಿ ಮೊದಲ ರೇಡಿಯೋ ಕೇಂದ್ರವನ್ನು ಕಾರ್ಯನಿರ್ವಹಿಸಲು ಆರಂಭಿಸಲಾದ ಜಿಲ್ಲೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕರ್ನಾಟಕದ ಮೊದಲ ರೇಡಿಯೋ ಕೇಂದ್ರವನ್ನು, ಆಕಾಶವಾಣಿಯನ್ನು ಆರಂಭಿಸಲು ಆಯ್ಕೆ ಮಾಡಿದಂತ ಸ್ಥಾಪಿಸಿದಂತಹ ಜಿಲ್ಲೆ ಯಾವುದು, ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಬಂದಾಗ ನಾವು ಸಡನ್ಲಿ ಹಾಕೋದೆ ಮೈಸೂರು ಅಥವಾ ಕಲಬುರಗಿ ಅಂತ ಹೇಳ್ಬಿಡ್ತೀವಿ. ಮೈಸೂರು ಅಥವಾ ಕಲಬುರಗಿ ಅಂತ. ಇಲ್ಲಿ ಆಕಾಶವಾಣಿ ಪ್ರಾರಂಭವಾಗಿದ್ದು ಮೈಸೂರು 1935, ಆದರೆ ಕಾರ್ಯನಿರ್ವಹಿಸ ಕೇಂದ್ರ ಸ್ಥಾಪನೆ ಮಾಡಿದ್ದು ಅಲ್ಲಿ ಅಂದ್ರೆ ಧಾರವಾಡ. ಸರಿಯಾದ ಉತ್ತರ ಧಾರವಾಡ. ಗುಲ್ಬರ್ಗದಲ್ಲಿ ಟೆಲಿವಿಷನ್ ಟಿವಿ ಸ್ಟಾರ್ಟ್ ಆಗುತ್ತೆ. ಎಷ್ಟಂದ್ರೆ 1975ರಲ್ಲಿ ಟಿವಿ ಸ್ಟಾರ್ಟ್ ಆಗೋದು ಕಲಬುರಗಿಯಲ್ಲಿ. ಓಕೆನಾ? ಧಾರವಾಡದಲ್ಲಿ ಆಕಾಶವಾಣಿ ಕೇಂದ್ರ ಪ್ರಥಮವಾಗಿ ಸ್ಥಾಪನೆ 1950ರಲ್ಲಿ. ನೋಡಿ ಸ್ನೇಹಿತರೆ, ಭೂಕಂಪಕ್ಕೆ ಸಂಬಂಧಿಸಿದಂತೆ ಘನ ಕ್ವಶನ್ ಬಹಳ ರೈಸ್ ಆಗಿದೆ, ಇದು ಬಹಳಷ್ಟೇ ಆಗಿದೆ. ಘನ, ದ್ರವ, ಅನಿಲ ಮೂರು ಮಾಧ್ಯಮಗಳಲ್ಲಿ ಚಲಿಸುವಂತಹ ಅಲೆ ಯಾವುದು ಅಂತ ಕರಿತೀವಿ. ಇಲ್ಲಿ ಭೂಕಂಪ ಆಗ್ತದೆ, ನೀಲ ಅಲೆ ಆಗಿರ್ಬೋದು, ಅಡ್ಡ ಅಲೆ, ಮೇಲ್ಮೇಲೆ ಅಂತ ನಾವು ಪ್ರಾಥಮಿಕ, ದ್ವಿತೀಯ, ತೃತೀಯ ಅಲೆಗಳು ಅಂತ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಏನಂತ ಕೇಳಿದರೆ, ಮೂರು ಘನ, ದ್ರವ, ಅನಿಲಗಳ ಮೂಲಕ ಚಲಿಸುವಂತ ಅಲೆ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಸರಿಯಾದಂತ ಉತ್ತರ ನೀಲ ಅಲೆ. ನೀಳ ಅಲೆ ಪ್ರಾಥಮಿಕ ಅಲೆಗಳು ಅಂತ ಕರಿತೀವಿ. ಪ್ರಾಥಮಿಕ ಅಲೆಗಳು ಅಂತ ಕರಿತೀವಿ. ಇದಕ್ಕೆ ಸರಿಯಾದಂತ ಉತ್ತರ 1.
ನೆಕ್ಸ್ಟ್ ನೋಡ್ರಿ, ಪಂಚಾಯತ್ ಬಗ್ಗೆ ಕೇಳೋದಾದ್ರೆ ಇಲ್ಲಿ ಕ್ವಶನ್ ಕೂಡ ರೈಸ್ ಆಗಿದೆ. ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿಗಳ ಎಷ್ಟನೇ ಪ್ರಕರಣದಲ್ಲಿ ನಾವು ಕಾಣಬಹುದಾಗಿದೆ? ನೋಡಿ, ಈ ರೀತಿ ಕ್ವಶನ್ ಬಂದೇ ಬರ್ತವೆ. ಇದರಂತೆ ಒಂದು 5ರಿಂದ 6 ಕ್ವಶನ್ ರೈಸ್ ಆಗ್ತವೆ ಪಂಚಾಯತ್ ಬಗ್ಗೆ, ನೆನಪಿರಲಿ. ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿಗಳು ಎಷ್ಟನೇ ಪ್ರಕರಣದಲ್ಲಿ ಕಾಣಬಹುದಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ ನಾವು ಹಾಕ್ತೀವಿ, ಪ್ರಕರಣ 280 ಅಂತ ಹಾಕ್ತೀವಿ. ಇದು ರಾಂಗು, ಹಣಕಾಸಿಗೆ ಸಂಬಂಧಿಸಿದಂತೆ ನಾವು ಹೇಳ್ಬೋದು. ಇಲ್ಲಿ ಸರಿಯಾದಂತ ಉತ್ತರ 86, ಪ್ರಕರಣ 186 ಇಲ್ಲಿ ಸರಿಯಾದಂತ ಉತ್ತರ. ಇನ್ನೊಂದು ಕ್ವಶನ್ ಇದೆ ನೋಡ್ರಿ, ಏನಿದೆ? ಏನಿದೆ ನೋಡ್ರಿ, 9ನೇ ಕ್ವಶನ್. 1961ರ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಿಸಿದಂತೆ 2023 ತಿದ್ದುಪಡಿಯ ಈ ಕೆಳಗಿನ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ. ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಕಾಣ್ತಾ ಇದ್ವಿ ನೋಡ್ರಿ. 2020ರಲ್ಲಿ ಭೂ ಸುಧಾರಣೆ ಕಾಯ್ದೆ ಆಗುತ್ತೆ, 2023ರಲ್ಲಿ ಕೂಡ ಕಾಣ್ತಾ ಇದ್ದೀವಿ, 61ರಲ್ಲಿ ಪ್ರಥಮ ಭೂ ಸುಧಾರಣೆ ಕಾಯ್ದೆ ನಾವು ಕಾಣ್ತಾ ಇದ್ದೀವಿ. ಕೃಷಿಕನಲ್ಲದವನು ಕೃಷಿ ಭೂಮಿಯನ್ನು ಖರೀದಿಸಲು ನಿರ್ಬಂಧಿಸಲಾಗಿದೆ ಎಷ್ಟರ ಪ್ರಕಾರ ಅಂದಾಗ ಇಲ್ಲಿ ತಪ್ಪಾಗಿರುವ ಹೇಳಿಕೆ ಅಂತ ಕೇಳಿದರೆ ಅದನ್ನು ಅಬ್ಸರ್ವ್ ಮಾಡಿ. 2023 ಎರಡನೇದೇನು ಹೇಳಿದರೆ, ಕೃಷಿಕ ಅಲ್ಲದವನು ಭೂಮಿಯನ್ನು ಖರೀದಿಸಲು ಜಿಲ್ಲಾಧಿಕಾರಿಯ ಅನುಮತಿ ಬೇಕಾಗುತ್ತದೆ. ಅದೇ ರೀತಿಯಾಗಿ 1961 ಭೂ ಸುಧಾರಣೆ ಕಾಯ್ದೆ ಇಲ್ಲಿಯವರೆಗೂ 2 ಬಾರಿ ತಿದ್ದುಪಡಿಯನ್ನು ನಾವು ಆಗಿದೆ ಅಂತ ಹೇಳ್ತಾ ಇದೀವಿ. ಅದೇ ರೀತಿಯಾಗಿ ಕ್ವಶನ್ ಇನ್ನೊಂದು ಹೇಳಿದ್ದಾರೆ ನೋಡ್ರಿ, ನಮ್ಮ ದೇಶದ ಪ್ರಜೆಗಳಿಗೆ ಬೇರೆ ದೇಶದಲ್ಲಿ ಭೂಮಿ ಖರೀದಿಸಲು ಅವಕಾಶ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ಕೃಷಿ ನಿರ್ಬಂಧಿಸಲಾಗಿದೆಯಾ, ಅಥವಾ ಜಿಲ್ಲಾಧಿಕಾರಿ ಅನುಮತಿ ಬೇಕಾ, ಅಥವಾ ತಿದ್ದುಪಡಿ ಎಷ್ಟು ಬೇರೆ 2 ಬೇರೆ ಆಗಿತ್ತು 8 ಬೇರೆ ಆಗಿತ್ತು, ಅಥವಾ ಬೇರೆ ದೇಶದಲ್ಲಿ ನಾವು ಭೂಮಿಯನ್ನು ಖರೀದಿಸಬಹುದಾ? ಇಷ್ಟು ಕ್ವಶನ್ ಇದೆ. ಈ ತಿದ್ದುಪಡಿಯ ಅಂಶಗಳು ಇದರಲ್ಲಿ ಒಳಗೊಂಡಿದ್ದಾವೆ, ಆದರೆ ಇದರಲ್ಲಿ ಒಂದು ರಾಂಗ್ ಇದೆ. ಅದು ಯಾವುದು ಅಂತ ಕೇಳಿದೆ. ಇಲ್ಲಿ ಸರಿಯಾದಂತ ಉತ್ತರ 4, ಇದು ತಪ್ಪಾಗಿದೆ. ಓಕೆನಾ? ಇಲ್ಲಿ ನಿರ್ಬಂಧಿಸಲಾಗಿದ್ದು ನಿಜ. ಕೃಷಿಕನಲ್ಲದವನು ಪರ್ಮಿಷನ್, ಅವಾಗ AC ಪರ್ಮಿಷನ್ ಇತ್ತು, ಇತ್ತೀಚೆಗೆ DC ಅವರ ಪರ್ಮಿಷನ್ ಕಂಪಲ್ಸರಿ ಬೇಕು. ಓಕೆ, ಭೂ ಸುಧಾರಣೆ ಕಾಯ್ದೆ ಇಲ್ಲಿವರೆಗೂ 2 ಬಾರಿ ತಿದ್ದುಪಡಿ ಆಗಿದೆ ಅಂತ ನಾವು ಕಾಣ್ತಾ ಇದ್ದೀವಿ. ಓಕೆನಾ? ಓಕೆ, ಕ್ವಶನ್ ನಂಬರ್ 10. ನಮ್ಗಂತೂ ಗೊತ್ತು, ಜನವರಿ 25 ಮತದಾರರ ದಿನ ಅಂತ ಗೊತ್ತು, ರಾಷ್ಟ್ರೀಯ ಮತದಾರರ ದಿನ ಅಂತ ಗೊತ್ತು. 2024ರಲ್ಲಿ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡಿದ್ರು. ಓಕೆ, ಅದರ ಧ್ಯೇಯ ವ್ಯಾಖ್ಯೆ ಏನಾಗಿತ್ತು, ಥೀಮ್ ಏನಾಗಿತ್ತು ಅಂತಂದಾಗ, ಮೇಕಿಂಗ್ ಎವ್ರಿ ವೋಟ್ ಕೌಂಟ್, ನೋ ವೋಟರ್ ಟು ಬಿ ಲೆಫ್ಟ್ ಬಿಹೈಂಡ್, ವೋಟರ್ ಪವರ್ ಈಸ್ ಎ ಗಾಡ್ ಗಿಫ್ಟ್, ವಾಟ್ ಈಸ್ ಎ ಸಿಟಿ, ನೋಡ್ರಿ ವಾಟ್ ಈಸ್ ಆಗಿದೆ, ಇದೆ ವೋಟ್ ಆಗಿದೆ. ವೋಟ್ ಈಸ್ ಎ ಸಿಟಿಜನ್ ಪವರ್ ಆಲ್ ಆಫ್ ಅಬೌವ್. ಸೊ ಇದಕ್ಕೆ ಏನಂತ ಇದೆ ಅಂದ್ರೆ, ಇಲ್ಲಿ ಥೀಮ್ ಏನಾಗಿತ್ತಂದ್ರೆ ಮೇಕಿಂಗ್ ಎವ್ರಿ ವೋಟ್ ಕೌಂಟ್, ನೋ ವೋಟರ್ ಟು ಬಿ ಲೆಫ್ಟ್ ಬಿಹೈಂಡ್. ನೋಡಿ, ಎಲ್ಲರೂ ವೋಟ್ ಹಾಕ್ರಿ, ಆದರೆ ಹಿಂದೆ ಸರಿಬಾರದು, ಅದು ಉದ್ದೇಶ ಒಂದು. ವೋಟ್ ಪವರ್ ಈಸ್ ಗಾಡ್ ಗಿಫ್ಟ್, ದೇವರು ಕೊಟ್ಟಂತ ಒಂದು ಗಿಫ್ಟ್ ಆಗಿದೆ ಅಂತ ಹೇಳ್ತಿದ್ರೆ. ವೋಟ್ ಈಸ್ ಎ ಸಿಟಿಜನ್ ಅಂದ್ರೆ ವೋಟ್ ಇದೆಯಲ್ಲ, ಮತದಾನ ಅನ್ನೋದು ಒಂದು ಸಾರ್ವಜನಿಕರ ಒಂದು ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಹಾಲಾಪವು ಎಲ್ಲವೂ ಅಂತ ಇಲ್ಲಿ ಸರಿಯಾದ ಕನ್ಫ್ಯೂಸ್ ಆಗ್ತಾ ಇದೆ. ಬಟ್ ಸರಿಯಾದಂತ ಉತ್ತರ 1, ಮೇಕಿಂಗ್ ಎವ್ರಿ ವೋಟ್ ಕೌಂಟ್, ನೋ ವೋಟರ್ ಟು ಬಿ ಲೆಫ್ಟ್ ಬಿಹೈಂಡ್. ಸರಿಯಾದಂತ ಉತ್ತರ 1. ನೆಕ್ಸ್ಟ್ ಕ್ವಶನ್ ನಂಬರ್ 11 ಏನಿದೆ ನೋಡಿ, ಕೆಳಗಿನವುಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಕೆಳಗಿನವುದು ಯಾವುದು ತಪ್ಪಾಗಿದೆ ಅದನ್ನು ಗುರುತಿಸಿ ಅಂತ ಕೇಳ್ತಾರೆ. 1 ಸೆಕೆಂಡ್. ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ದೂಧಸಾಗರ ಎಲ್ಲಿ ಬರುತ್ತೆ ಅಂದ್ರೆ ಮಹದಾಯಿ,
ಕನ್ಫರ್ಮ್ ಗೊತ್ತಿದೆಯಾ? ದೂದ್ ಸಾರಾ, ಮಾದಾಯಿ, ಮಾಗೋಡು ಜಲಪಾತ ಬೆಳ್ತಿ ಅಥವಾ ಗಂಗಾವಳಿ ಅಂತ ಕರೀತಾರೆ. ಶಿವಗಂಗೆ ಜಲಪಾತ ಸುಂಡ, ಕಾವೇರಿ, ಕುಂಚಿಕಲ್ ಜಲಪಾತ 5 ರಾಂಗ್ ಇದೆ, ಕಾವೇರಿ ಜಲಪಾತ ಅಲ್ಲ. ಓಕೆನಾ? ಸರಿಯಾದಂತ ತಪ್ಪಾಗಿರುವ ಹೇಳಿಕೆ ಯಾವುದಂದ್ರೆ 4ನೇದು. ಓಕೆನಾ? ನೆಕ್ಸ್ಟ್, ಇನ್ನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಬೇಕಿತ್ತು, ಬಟ್ ನಾನು ಟೈಮ್ ಅಭಾವದಿಂದ ಮೇಲೆ ಹೇಳ್ತಾ ಹೋಗ್ತಾ ಇದ್ದೀನಿ. ಮುಂದಿನ ಇನ್ನೊಂದು ಕ್ವಶನ್ ಪೇಪರ್ ತರ್ತಾ ಇದ್ದೀನಿ, ಅದ್ರ ಮೇಲೆ ಒಂದು ಕ್ವಶನ್ ತಗೊಂಡು 4 ಆಪ್ಷನ್ ಬಗ್ಗೆನೂ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದೇ ರೀತಿ ಕ್ವಶನ್ ಬರ್ತವೆ. ಓಕೆನಾ? ಅದೇ ರೀತಿ ಮತ್ತೊಮ್ಮೆ ಯಾರೆಲ್ಲ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರಲ್ಲ ನಮ್ಮ ತರಗತಿಯನ್ನು, ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ. ಅದೇ ರೀತಿಯಾಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಾ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ತಲುಪ್ತವೆ. ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದಾಗ, ಇದು PDF ಎಲ್ಲ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ಹಾಕಿರ್ತೀನಿ, ಶೇರ್ ಮಾಡಿರ್ತೀನಿ. ಅಲ್ಲಿ ನೀವು ಜಾಯಿನ್ ಆಗಿ ನಿಮಗೆ ಸಿಗುತ್ತೆ. ಓಕೆನಾ? ಡೋಂಟ್ ವೆರಿ, ಎಲ್ಲರಿಗೂ ನಾನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಕಾಲ್ ಮೆಸೇಜ್ ಮಾಡಿದವ್ರಿಗೆ ಕೂಡ ವಾಟ್ಸಪ್ಪಲ್ಲಿ ಕೂಡ PDF ನೋಟ್ಸ್ ಕೂಡ ಕಳಿಸಿದ್ದೀನಿ. ಕಾಮೆಂಟ್ ಮಾಡಿರಿ, ನಿಮಗೂ ಕೂಡ ಕಳಿಸ್ತೀನಿ. ಓಕೆನಾ? ಡೋಂಟ್ ವೆರಿ. ಇನ್ನೊಂದು ಸ್ಟಾರ್ಟ್ ಮಾಡೋಣ. ಭಾರತದ 16ನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಅಧ್ಯಕ್ಷರನ್ನು ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತಂದಾಗ, ಇಲ್ಲಿ ಸರಿಯಾದಂತ ಉತ್ತರ ನೋಡ್ರಿ, ಮೊನ್ನೆ ತಾನೇ ಆಯ್ಕೆ ಆಗಿದೆ. 2026ರಿಂದ 31ರವರೆಗೂ ಒಬ್ಬ ವ್ಯಕ್ತಿ ಆಯ್ಕೆ ಆಗಿದ್ದಾನೆ. 2026ಕ್ಕೆ NK ಸಿಂಗ್ ಅವರ ಅಧಿಕಾರಾವಧಿ ಮುಕ್ತಾಯಗೊಳ್ಳುತ್ತೆ. ಇಲ್ಲಿ ಸರಿಯಾದಂತ ಉತ್ತರ ಅರವಿಂದ್ ಪನಗರಿಯಾ. ಇಲ್ಲಿ ಸರಿಯಾದಂತ ಉತ್ತರ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ. ಇವರನ್ನು ಜಾಯಿಂಟ್ ಚೀಫ್ ಆಗಿ ಸದಸ್ಯರಾಗಿ ಆಯ್ಕೆ ಮಾಡಿದೆ. ಯಾವಂದ್ರೆ ಋತ್ವಿಕ್ ರಂಜನಮ್ಮ. YV ರೆಡ್ಡಿ ಅವರು, ಇವ್ರೇನತ್ತಪ್ಪ ಅಂತಂದಾಗ 14ನೇ ಹಣಕಾಸು ಆಯೋಗ, ಇವರು 15ನೇ ಹಣಕಾಸು ಆಯೋಗ NK ಸಿಂಗ್ ಅವರು. ಓಕೆನಾ? ಅರವಿಂದ್ ಪನಗರಿ ಅವರು, ಇವರು ಮೊದಲು. ಇದು ಏನಪ್ಪ ಅಂತಂದ್ರೆ, ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ. ಭಾರತ ಸಂವಿಧಾನದಲ್ಲಿರುವ ರಾಜ್ಯ ನಿರ್ದೇಶನ ತತ್ವಗಳು ಯಾವ ದೇಶದಿಂದ ಎರವಲು ಪಡೆದುಕೊಂಡಿದೆ? ಅಂದ್ರೆ ಅಲ್ಲಿರುವಂತಹ ಅವಲಂಬನೆ, ಅಂದ್ರೆ ಅಲ್ಲಿರ್ತಕ್ಕಂಥ ತತ್ವಗಳನ್ನು, ನಿರ್ದೇಶನ ತತ್ವಗಳನ್ನು ನಮ್ಮ ದೇಶಕ್ಕೆ ಎರವಲು ಪಡ್ಕೊಂಡಿದ್ದೀವಿ, ಕಾಪಿ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಅಮೇರಿಕಾ, ಐರಾಸ್, ದಕ್ಷಿಣ ಆಫ್ರಿಕಾ, ಜಪಾನ್ ಇಷ್ಟು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತ ಉತ್ತರ ಯಾವುದಂದ್ರೆ ಐರಿಸ್. ಸರಿಯಾದಂತ ಉತ್ತರ 1ನೇದಾಗಿದೆ. ಭಾರತ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶನ ತತ್ವಗಳು 4ನೇ ಭಾಗದಲ್ಲಿ ನಾವು ಕಾಣ್ತೀವಿ. ಅದನ್ನು ಆಯ್ಕೆ ಮಾಡಿಕೊಂಡಿದ್ದು ಐರಿಸ್ ಸಂವಿಧಾನದಿಂದ. ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನ ತಿದ್ದುಪಡಿ 368ನೇ ವಿಧಿಯ ಪ್ರಕಾರ ನಾವು ಸಂವಿಧಾನ ತಿದ್ದುಪಡಿ ಮಾಡ್ತೀವಲ್ಲ, ಅದನ್ನ ದಕ್ಷಿಣ ಆಫ್ರಿಕಾದಿಂದ ಎರವಲು ಪಡ್ಕೊಂಡಿದ್ವಿ. ಓಕೆನಾ? ಓಕೆ, ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ರಾಷ್ಟ್ರಪತಿ ಆಳ್ವಿಕೆ ಎಷ್ಟು ಬಾರಿ ಏರಲಾಗಿದೆ? ನೋಡಿ ಸ್ನೇಹಿತರೆ, ಇದು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಕರೆಂಟ್ ಅಫೈರ್ಸ್ಗೂ ಸಂಬಂಧಪಟ್ಟಿರುತ್ತೆ, ಈ ಕಡೆ ICಗೂ ಸಂಬಂಧಪಡುತ್ತೆ. ನೆನಪಿರಲಿ, ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಎಷ್ಟು ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಮಾಡಲಾಗಿದೆ ಅಥವಾ ಏರಲಾಗಿದೆ ಅಂದಾಗ, ಇಲ್ಲಿ ಆಪ್ಷನ್ಸ್ ಇದೆ. 8 ಬಾರಿ, 4 ಬಾರಿ, 6 ಬಾರಿ ಇಲ್ಲಿಯವರೆಗೂ ರಾಷ್ಟ್ರಪತಿ ಆಳ್ವಿಕೆ ಆಗಿದೆ. ನೋಡಿ ಸ್ನೇಹಿತರೆ, ಇಲ್ಲಿ 6 ಬಾರಿ ಆಗಿದೆ. ಮೊದಲನೇದು 1971ರಲ್ಲಿ ರಾಷ್ಟ್ರಪತಿ ಆಳ್ವಿಕೆ ನಮ್ಮ ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀವಿ. ಅದಾದ ನಂತರ ಈ ಇನ್ನೂವರೆಗಾದ್ರೂ 6 ಬಾರಿ ಆಗಿದೆ. ಲಾಸ್ಟ್ ಕೊನೆಯಲ್ಲಿ 2006 ಮತ್ತು 7ರಲ್ಲಿ ನಾವು ಕಾಣ್ತೀವಿ. 6 ಮತ್ತು 7ರಲ್ಲಿ ರಾಷ್ಟ್ರಪತಿ ಆಳ್ವಿಕೆ ನಾವು ನೋಡಿದ್ದೀವಿ.
ಪಂಚಾಯತ್ ಇರದೆ ಇರುವಂತ ರಾಜ್ಯಗಳು ಯಾವ್ಯಾವು? ಸೊ ಇದು ಕೂಡ ನಮಗೆ ವೆರಿ ಇಂಪಾರ್ಟೆಂಟು. ಪಂಚಾಯತ್ ಇರದೇ ಇರುವಂತ ದೇಶದಲ್ಲಿರುವಂತ ರಾಜ್ಯಗಳು ಯಾವುವು ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ನಾಗಾಲ್ಯಾಂಡು, ಮೇಘಾಲಯ ಮತ್ತು ಮಿಜೋರಾಂ. ಇದೊಂದು ನೆನಪಿರ್ಲಿ, ಯಾಕಂತಂದಾಗ ನಮ್ಗೆ ಕಂಪಲ್ಸರಿ ಬೇಕಾಗುತ್ತೆ. ಪಂಚಾಯತ್ ಇಲ್ಲದೆ ಇರುವಂತ ರಾಜ್ಯಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಯಾಕಂದ್ರೆ ಅವಿಗೆ ಕೆಲವು ನಿಯಮದ ಪ್ರಕಾರ ಕೆಲವು ಪಂಚಾಯತಿಗಳನ್ನು ಬಿಟ್ಟಿಲ್ಲ. ಒಂದು ಸೆಕೆಂಡ್. ಏನಪ್ಪ ಅಂತಂದಾಗ ಇಲ್ಲಿ ಕೊಟ್ಟಿದ್ದಾರೆ, ಬುಡಕಟ್ಟು ಪ್ರದೇಶಗಳಾಗಿರ್ತಕ್ಕಂಥ ರಾಜ್ಯಗಳಿಗೆ ಪಂಚಾಯತಿಗಳನ್ನು ಕೆಲವು ಇದರಿಂದ ಬಿಡಲಾಗಿದೆ. ನಾಗಾಲ್ಯಾಂಡ್, ಮೇಘಾಲಯ ಮತ್ತು ಮಿಜೋರಾಂ. ಅದೇ ರೀತಿಯಾಗಿ ಮೇಘಾಲಯ, ಮಣಿಪುರ, ಹಿಮಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ್ ಮತ್ತು ಮೇಘಾಲಯ. ಅದೇ ರೀತಿ ಅರುಣಾಚಲ ಪ್ರದೇಶ್, ಮಣಿಪುರ ಮತ್ತು ಮೇಘಾಲಯ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಫಸ್ಟ್ ಒನ್ನು, ನಾಗಾಲ್ಯಾಂಡು, ಮೇಘಾಲಯ ಮತ್ತು ಮಿಜೋರಾಂಗಳಲ್ಲಿ ಪಂಚಾಯತ್ ರಾಜ್ ನಾವು ಕಾಣಲು ಸಾಧ್ಯವೇ ಇಲ್ಲ. ಯಾಕಂತಂದಾಗ ಅಲ್ಲಿ ಬುಡಕಟ್ಟು ಪ್ರದೇಶ ಆಗಿರೋದ್ರಿಂದ ಅಲ್ಲಿ ನಾವು ಪಂಚಾಯತ್ ರಾಜ್ಯಕ್ಕೆ ಯಾವುದೇ ರೀತಿಯ ಅವಕಾಶ ನೀಡಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಬೌದ್ಧ ಧರ್ಮಕ್ಕೆ ಒಂದು ಸೆಕೆಂಡ್ ಇಲ್ಲಿ ನೋಡ್ರಿ, ಕರ್ನಾಟಕ ಹಿಸ್ಟ್ರಿ. ಬೌದ್ಧ ಧರ್ಮಕ್ಕೆ ಬೆಂಬಲ ನೀಡಿದ ಏಕೈಕ ಗಂಗರ ಅರಸ ಯಾರು? ಏಕೈಕ ಗಂಗರ ಅರಸ ಯಾರು ಅಂದಾಗ ದುರ್ವಿನಿತ, ದಡಿಗ, ಮೂರನೇ ಮಾಧವ, ಶ್ರೀ ಪರಿಷತ್. ಇಲ್ಲಿ ಸರಿಯಾದಂತ ಉತ್ತರ ಮೂರನೇ ಮಾಧವ. ದುರ್ವಿನಿತ ಅತ್ಯಂತ ಪ್ರಮುಖ ಅರಸ ಅಂತಾನೆ ಹೇಳ್ಬೋದು. ದಡಿಗ ಗಂಗರ ಸ್ಥಾಪಕ ಇರ್ಬೋದು. ಶ್ರೀ ಪುರುಷ ಒಬ್ಬ ಕವಿ ಹೌದು, ಅರಸನ ಹೌದು ಅಂತಾನೆ ಹೇಳ್ಬೋದು. ಇಲ್ಲಿ ಮೂರನೇ ಮಾಧವ ಸರಿಯಾದಂತಹ ಉತ್ತರ. ಓಕೆ, ಇನ್ನೊಂದು ಕ್ವಶನ್ ಇದೆ ನೋಡಿ ಸ್ನೇಹಿತರೆ, ಒಂದು ಸೆಕೆಂಡ್. ಓಕೆ, ಕರ್ನಾಟಕದಲ್ಲಿ ಚರಕ ಸಂಘ ಸ್ಥಾಪನೆ ಮಾಡಿದವರು ಯಾರು? ಈ ರೀತಿ ಕ್ವಶನ್ ಕೂಡ ರೈಸ್ ಆಗ್ತದೆ. ಕರ್ನಾಟಕದಲ್ಲಿ ಚರಕ ಸಂಘವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದಾಗ ಇಲ್ಲಿ ಗಂಗಾಧರ್ ರಾವ್ ದೇಶಪಾಂಡೆ ಇದೆ, NS ಹರ್ಡೇಕರ್ ಇದೆ, S ನಿಜಲಿಂಗಪ್ಪ ಇದೆ, MP ನಾರಾಯಣಕರ್ಣಿ ಇದೆ. ಇಲ್ಲಿ ಯಾವ್ದು ಅಲ್ಲವೋ ಅದನ್ನು ತೆಗೆದಾಕ್ತಾ ಹೋಗ್ಬೇಕಾಗುತ್ತೆ. MP ನಾರಾಯಣಕರ್ಣಿ ಸರಣಿಲಿ ಆನ್ಸರ್ ಆಗ್ತೀವಿ, ರಾಂಗು. S ನಿಜಲಿಂಗಪ್ಪನೂ ಅಲ್ಲ, ಹರ್ಡೇಕರ್ ಅಲ್ಲ. ಸರಿಯಾದಂತ ಉತ್ತರ ಗಂಗಾಧರ್ ರಾವ್ ದೇಶಪಾಂಡೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಗುಪ್ತರಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಗುಪ್ತ ಸಾಮ್ರಾಜ್ಯಕ್ಕೆ ಬಂದಾಗ ಪ್ರಥಮ ಬಾರಿಗೆ ಇಲ್ಲಿ ಕ್ವಶನ್ ಏನ್ ಕೇಳ್ತಾರೆ, ಗುಪ್ತರಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾರೆ. ನೋಡಿ ಇಲ್ಲಿ ಫಸ್ಟ್ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಪ್ರಥಮ ಬಾರಿಗೆ ಭಾರತದಲ್ಲಿ ಬೆಳ್ಳಿ ನಾಣ್ಯಗಳನ್ನು ಜಾರಿಗೆ ತಂದವನು ಎರಡನೇ ಚಂದ್ರಗುಪ್ತ. ಮಹಾರಾಜಾಧಿರಾಜ ಎಂದು ಬಿರುದು ಧರಿಸಿದ ಮೊದಲನೇ ಭಾರತೀಯ ದೊರೆ ಎಂದರೆ ಒಂದನೇ ಚಂದ್ರಗುಪ್ತ. ಗುಪ್ತರ ಲಾಂಛನ ಗಂಡ ಬೇರುಂಡ. ಬೆಳ್ಳಿ ನಾಣ್ಯಗಳ ಮೇಲೆ ಗರುಡ ಬದಲಾಗಿ ನವಿಲನ್ನು ಮುದ್ರಿಸಿದವನು ಒಂದನೇ ಕುಮಾರಗುಪ್ತ. ನೋಡಿ ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಥಮ ಭಾರತದಲ್ಲಿ ಬೆಳ್ಳಿ ನಾಣ್ಯ ತಂದವರು ಗೊತ್ತಾಯ್ತು, ಯಾರಂದ್ರೆ ಎರಡನೇ ಚಂದ್ರಗುಪ್ತ. ಅವಾಗ ಏನಿತ್ತು ಅಂತಂದಾಗೆ ಗರುಡ ಇತ್ತು. ಓಕೆನಾ. ಒಂದು ರಾಜಾದಿರಾಜ ಎಂದು ಬಿರುದು ಪಡೆದವನು ಯಾರಂದ್ರೆ ಒಂದನೇ ಚಂದ್ರಗುಪ್ತ ಅಂತ ಕಾಣ್ತೀವಿ. ಆದರೆ ಗುಪ್ತರ ಲಾಂಛನ
ಗರುಡ ಇತ್ತು ಹೊರತು ಗಂಡ ಬೇರುಂಡ ಅಲ್ಲ. ಇದು ರಾಂಗ್ ಇದೆ. ಇಲ್ಲಿ ಉತ್ತರ ಯಾವ್ದಾಗತ್ತಂದ್ರೆ ಮೂರನೇದಾಗತ್ತೆ. ಬೆಳ್ಳಿ ನಾಣ್ಯಗಳನ್ನು ತಂದಿರ್ತಾನೆ ಯಾರು ಅಂದ್ರೆ ಎರಡನೇ ಚಂದ್ರಗುಪ್ತ ತಂದಿರ್ತಾನೆ. ಓಕೆ, ಬೆಳ್ಳಿ ನಾಣ್ಯನೇ ಕಂಟಿನ್ಯೂ ಮಾಡ್ತಾನೆ ಕುಮಾರಗುಪ್ತ, ಒಂದನೇ ಕುಮಾರಗುಪ್ತ. ಆದರೆ ಗರುಡ ಬದಲಾಗಿ ನವಿಲನ್ನು ಮುದ್ರಣ ಮಾಡ್ತಾನೆ. ಓಕೆನಾ. ಮತ್ತೆ ಒಂದು ನಿಮಗೆ ಮೆಂಟಲ್ ಎಬಿಲಿಟಿ ಕೊಟ್ಟಿದ್ದಾರೆ, ಬ್ಲಡ್ ರಿಲೇಷನ್ ಕೊಟ್ಟಿದ್ದಾರೆ ನೋಡಿ. ಬ್ಲಡ್ ರಿಲೇಷನ್ ಯಾವ ರೀತಿ ಇದೆ ಅಂದ್ರೆ ಸವಿತಳ ಮಗ ರವಿ. ನೋಡ್ರಿ, ಸವಿತಳ ಮಗ ರವಿ, ರಾಜು ಸವಿತಳ ತಮ್ಮ, ರಾಜು ಸವಿತಳ ತಮ್ಮ. ಗೀತಾ ಪ್ರೇಮಳ ಮಗಳು, ಪ್ರೇಮ ರಾಜುವಿನ ತಂಗಿ. ಹಾಗಾದರೆ ರವಿಗೆ ಗೀತಾಗೆ ಏನಾಗಬೇಕು? ರವಿ ಗೀತನಿಗೆ ಏನಾಗಬೇಕು? ಸ್ವಲ್ಪ ಕನ್ಫ್ಯೂಷನ್ ಇದೆಯಲ್ಲ, ನೋಡ್ರಿ ಒಂದು ಸೆಕೆಂಡ್. ಸವಿತಾ ಬರ್ಕೊಳ್ಮ. ಸವಿತಾ ಮಗ ಯಾರು? ಸವಿತಳ ಮಗ ಯಾರು? ಮಗ ಬರ್ಕೊಳ್ರೆ. ಮಗ ಯಾರು? ರವಿ. ಅದು ಕಂಪ್ಲೀಟ್ ಆಯ್ತಾ? ಇಷ್ಟು ಕಂಪ್ಲೀಟ್ ಆಯ್ತು. ಸವಿತಳ ಮಗ ಯಾರಂದ್ರೆ ರವಿ ಅಂತ ಕನ್ಫರ್ಮ್ ಆಯ್ತು. ಈಗ ಒಂದ್ ಸೆಕೆಂಡ್. ರಾಜು ಸವಿತಳ ತಮ್ಮ. ಸವಿತಳ ತಮ್ಮ ಯಾರು? ಅದು ಬೇಕು. ತಮ್ಮ ಯಾರು? ರಾಜು ಅಲ್ವಾ? ರಾಜು, ಸವಿತಳ ತಮ್ಮ ರಾಜು, ಮಗ ರವಿ. ಸರಿನಾ? ಹಾಗಾದ್ರೆ ಗೀತಾ ಪ್ರೇಮಳ ಮಗಳು. ಮುಂದೆ ಹೋದ್ರಿ. ಪ್ರೇಮ ರಾಜುವಿನ ತಂಗಿ. ನೋಡ್ರಿ, ರಾಜು ಇಲ್ಲಿ ಗೀತಾ ರಾಮ ಮಗಳು, ಈ ಸಂಬಂಧ ಇಲ್ಲ, ಬಿಟ್ಬಿಡೋಣ ಸಲಂದಿ. ಪ್ರೇಮ ಅದಳಲ್ಲ ರಾಜುವಿನ ತಂಗಿ. ರಾಜು ಇಲ್ಲಿದ್ದಾನೆ. ರಾಜುವಿನ ತಂಗಿ ಯಾರು? ಸೆಕೆಂಡ್. ರಾಜುವಿನ ತಂಗಿ ಯಾರು? ಪ್ರೇಮ. ಪ್ರೇಮ ಆಯ್ತು. ಪ್ರೇಮನ ಮಗಳು ಯಾರು? ಮಗಳು ಯಾರು? ಗೀತಾ. ಈಗ ಒಂದು ಅಬ್ಸರ್ವ್ ಮಾಡ್ರಿ, ಈಗ ಸ್ವಲ್ಪ ನಿಮ್ಗೆ ಕ್ಲಾರಿಟಿ ಸಿಕ್ತ ಅನ್ಸ್ಕೊಂತಿದ್ದೀನಿ. ಒಂದ್ ಸೆಕೆಂಡ್. ಈಗ ಸವಿತಾ ಯಾರು ಅಂತಂದಾಗ ಸವಿತಳ ಮಗ ರವಿ ಅಂತ ಗೊತ್ತಾಯ್ತು. ಸವಿತಳ ತಮ್ಮ ಯಾರು? ರಾಜು ಅಂತ ಗೊತ್ತಾಯ್ತು. ರಾಜುವಿನ ತಂಗಿ ಯಾರಂದ್ರೆ ಪ್ರೇಮ ಅಂತ ಗೊತ್ತಾಯ್ತು. ಪ್ರೇಮನ ಮಗಳು ಯಾರು? ಗೀತಾ. ಈಗ ಅವ್ರ ಕ್ವಶನ್ ಹಿಂಗ್ ಕೇಳಿದರೆ ರವಿ ಗೀತಾಳಿಗೆ ಏನಾಗ್ಬೇಕು? ಇಲ್ಲಿದ್ದಲ್ಲಿ ಸಪೋರ್ಟ್ ಕೇಳಿರೋದವ್ರು. ಇವರಿಬ್ರು ಏನಾಗ್ತಾರೆ ಅಂತ ಕೇಳಿದರೆ ಇಲ್ಲಿ ನೋಡ್ರಿ, ಚಿಕ್ಕಪ್ಪ ಆಗಕ್ ಸಾಧ್ಯನ? ಸವಿತಾ ಈಗ ಪ್ರೇಮ, ಇವರಿಬ್ರು ಅಕ್ಕ ತಂಗಿಯರಾದಂಗೆ. ರಾಜು ತಂಗಿ ಪ್ರೇಮ, ಸವಿತಳ ತಮ್ಮ ರಾಜು, ರಾಜುನ ತಂಗಿ ಪ್ರೇಮ. ಅಂದ್ರೆ ಸವಿತಾ ಮತ್ತು ಪ್ರೇಮ ಸಿಸ್ಟರ್ಸ್, ಹಂಗ ಅಕ್ಕ ತಂಗಿಯರಾಗ್ತಾರೆ. ಅಕ್ಕ ತಂಗಿಯರಾದಾಗ ಹೀಗೆ ಇವನು ಏನಾಗಕ್ ಸಾಧ್ಯ? ಚಿಕ್ಕಪ್ಪ ಆಗಕ್ ಸಾಧ್ಯನಾ? ನೋ, ರಾಂಗ್. ಯಾಕ? ತಂದೆಯ ತಮ್ಮ ಇದ್ರೆ ಚಿಕ್ಕಪ್ಪ ಆಗ್ತಾ ಇದ್ದ. ಓಕೆ, ನೆಕ್ಸ್ಟ್ ಸೋದರ ಮಾವ ಇವನಾಗಕ್ ಸಾಧ್ಯ. ಯಾರು? ರಾಜು ಸೋದರ ಮಾವ ಆಗಕ್ಕೆ ಸಾಧ್ಯ ಆಗ್ತದೆ. ನೋ, ರಾಂಗ್. ಅದು ಕೂಡ ಅಲ್ಲ. ಸೋದರ ಸಂಬಂಧಿ. ಎಸ್, ಸರಿಯಾದಂತ ಉತ್ತರ. ಸೋದರಿಯ ಸಂಬಂಧಿ ಆಗ್ತಾನೆ. ಇಲ್ಲಿ ಸರಿಯಾದಂತ ಉತ್ತರ 3. ಓಕೆನಾ? ಓಕೆ, ಇಷ್ಟೇ ಸಿಂಪಲ್. ಕ್ವೆಶ್ಚನ್ ನಂಬರ್ ಇಷ್ಟಿದೆ. ರಾಷ್ಟ್ರಕೂಟರ ಅರಸ ಅಮೋಘ ವರ್ಷ ನೃಪತುಂಗ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿಗ ಯಾರು? ಇಲ್ಲಿ ಸರಿಯಾದಂತ ಉತ್ತರ
ಸುಲೇಮಾನ್ ಅಂತ ನಾವು ಹೇಳಬಹುದು. ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟರಲ್ಲಿ ಅತ್ಯಂತ ಪರಾಕ್ರಮಿ, ಅತ್ಯುನ್ನತ, ಶ್ರೇಷ್ಠ ವೀರಯೋಧನೂ ಹೌದು. ಬರಗಾಲ ಸಂಬಂಧದಲ್ಲಿ ತನ್ನ ಹೆಬ್ಬೆರಳನ್ನೇ ದೇವರಿಗೆ ಅರ್ಪಿಸಿದಂತ ಒಬ್ಬ ಮಹಾನ್ ವ್ಯಕ್ತಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡ್ರಿ. ಭಾರತ ದೇಶದ 2023ನೇ ಸಾಲಿನಲ್ಲಿ ಅತ್ಯಂತ ಸ್ವಚ್ಛ ನಗರ ಅಂತ ಕೇಳಿದಾಗ ಸರಿಯಾದ ಉತ್ತರ ಮಧ್ಯಪ್ರದೇಶದ ಇಂದೋರ್ ಇರ್ಬೋದು, ಕರ್ನಾಟಕದ ಮೈಸೂರು, ಮಹಾರಾಷ್ಟ್ರದ ಮುಂಬೈ, ಆಂಧ್ರ ಪ್ರದೇಶದ ಅಮರಾವತಿ. ಇಲ್ಲಿ ಸರಿಯಾದಂತ ಉತ್ತರ ಫಸ್ಟ್ ಒನ್, ಮಧ್ಯಪ್ರದೇಶದ ಇಂದೋರ್. ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಬ್ರಿಟಿಷ್ ಭೂಕಂದಾಯ ನೀತಿಗಳಿಂದ ಭಾರತ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಎಂಬ ಹೇಳಿಕೆಯನ್ನು ನೀಡಿದ ಅಧಿಕಾರಿ ಯಾರು? ನೋಡ್ರಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ. ಮುಂದಿನ ವಿಡಿಯೋಗಳನ್ನ ಈಗ ಆಗ್ಲಿರ್ಬೋದು, ಇದೇ ಕ್ವಶನ್ ಕೂಡ ಬಂದರೂ ಬರ್ಬೋದಲ್ವಾ, ಅದಕ್ಕಾಗಿ ಯಾರು ಮಿಸ್ ಮಾಡಬೇಡಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿಯಾಗಿ ಹೊಸ ವಿಡಿಯೋಗಳನ್ನು ಕೂಡ ನಾನು ದಿನಾಲೂ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, ಅಲೆಕ್ಸಾಂಡರ್ ರೀಡ್ ಇದೆ, ಚಾರ್ಲ್ಸ್ ಮೆಟಕಾಫ್ ಇದೆ, ವಾರನ್ ಹೆಸ್ಟಿಂಗ್ಸ್ ಇದೆ, ಮೆಕಾಲೆ ಇದೆ. ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ಲ. ಇಲ್ಲಿ ಸರಿಯಾದದ್ದು ಯಾವುದಂದ್ರೆ ಸರಿಯಾದಂಥ ಉತ್ತರ ಚಾರ್ಲ್ಸ್ ಮೆಟಕಾಫ್ ಸರಿಯಾದಂಥ ಉತ್ತರ. ಏನಂತಾನಂದ್ರೆ ಬ್ರಿಟಿಷರು ಭೂಕಂದಾಯ ನೀತಿಗಳಿಂದ ಅವನು ಮನಗಂಡು ಏನಾಗ್ತಾನೆ, ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಅಂತ ಹೇಳಿಕೆಯನ್ನು ನೀಡ್ತಾನೆ. ಕ್ವಶನ್ ನಂಬರ್ 23. ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಹಿಂದುಳಿದ ವರ್ಗಗಳ ಆಯೋಗ ಯಾರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡಲಾಗಿತ್ತು? ಸರಿಯಾದಂತ ಉತ್ತರ LG ಆವನೂರ ಆಯೋಗ. ನೋಡ್ರಿ, ಲೆಸ್ಲೆ ಸಿ ಮಿಲ್ಲರ್ ಇವರೊಬ್ಬ ನ್ಯಾಯಮೂರ್ತಿ, ಟಿ ವೆಂಕಟಸ್ವಾಮಿ ನಾಡನಗೌಡ ಇದು ಕರ್ನಾಟಕದಲ್ಲಿ ಪ್ರಥಮದು. ಲೆಸ್ಲಿ ಸಿ ಮಿಲ್ಲರ್ ಇಲ್ಲಿ ಸರಿಯಾದಂತ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 24 ಈ ರೀತಿ ಇದೆ. ಒಂದು ಸೆಕೆಂಡು. ಸಾಹಿತ್ಯ ಸಮ್ಮೇಳನದ ಖರ್ಚಿಗಾಗಿ ಬೇಡಲು ಕನ್ನಡ ದಾಸಯ್ಯ ಬಂದಿಹ ನೀಡಿರಮ್ಮ ತಡ ಮಾಡದೆ ಎಂದು ದಾಸಯ್ಯನಾಗಿ ಹಾಡಿ ಹಣ ಸಂಗ್ರಹಿಸಿದವ ವ್ಯಕ್ತಿ ಯಾರು? ನೋಡಿ, ಇನ್ನೊಮ್ಮೆ ಸಾಹಿತ್ಯ ಸಮ್ಮೇಳನದ ಖರ್ಚಿಗಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಚಳವಳಿಯಲ್ಲಿ ಬರುವಂತ ಕ್ವಶನ್ ಇದು. ಏಕೀಕರಣ ಚಳವಳಿ ಅಂತ ಬರುತ್ತೆ ಕರ್ನಾಟಕದಲ್ಲಿ, ಅಲ್ಲಿ ಬರ್ತಕ್ಕಂಥ ಕ್ವಶನ್ ಇದು. ಸಾಹಿತ್ಯ ಸಮ್ಮೇಳನದ ಖರ್ಚಿಗಾಗಿ ಬೇಡಲು ಕನ್ನಡ ದಾಸಯ್ಯ ಬಂದಿಹ ನೀಡಿರಮ್ಮ ತಡ ಮಾಡದೆ ಎಂದು ದಾಸಯ್ಯನಾಗಿ ಆಡಿ ಹಣ ಸಂಗ್ರಹಿಸಿದವರು ಯಾರು? ಇಲ್ಲಿ ನೋಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಲೂರು ವೆಂಕಟರಾಯ, ಶಾಂತ ಕವಿ, ಉಯಿಲಗೋಳ ನಾರಾಯಣರಾವ್, ಕೆಂಗಲ್ ಹನುಮಂತ. ಸಡನ್ಲಿ ಬರೋದು ಆಲೂರು ವೆಂಕಟರಾಯ್, ಉಲಿಗೋಯಿ ನಾರಾಯಣರಾವ್ ಬರುತ್ತೆ. ಇವೆರಡೂ ಅಲ್ಲ. ಇಲ್ಲಿ ಸರಿಯಾದಂತ ಉತ್ತರ ಶಾಂತ ಕವಿ ಇಲ್ಲಿ ಪ್ರಮುಖವಾದ ಉತ್ತರ. ಲಾಸ್ಟ್ ಕ್ವಶನ್ ನಂಬರ್ 25. ಇವತ್ತಿನ ವಿಡಿಯೋದಲ್ಲಿ ತಂದಿನಿ, ನಾಳಿನ ವಿಡಿಯೋದಲ್ಲಿ ಕೂಡ 25 ಕ್ವಶನ್ ತರ್ತೀನಿ. ನೋಡ್ರಿ, ಕ್ವಶನ್ ಈ ರೀತಿ ಇದೆ. ಉತ್ತರ ಪ್ರದೇಶದ ಕೌಸಂಬಿಯಲ್ಲಿದ್ದ ಸಮುದ್ರಗುಪ್ತನ ಶಾಸನವನ್ನು ಅಲಹಾಬಾದ್ಗೆ ಸ್ಥಳಾಂತರಿಸಿದವರು ಯಾರು ಅಥವಾ ವರ್ಗಾಯಿಸಿದವರು ಯಾರು ಅಂತ ಕ್ವಶನ್ ರೈಸ್ ಆಗ್ಬೋದು. ನೋಡ್ರಿ, ನಮ್ಮೆ ಉತ್ತರ ಪ್ರದೇಶದ ಕೌಸಂಬಿಯಲ್ಲಿದ್ದ ಸಮುದ್ರಗುಪ್ತನ ಶಾಸನವನ್ನು ಅಲಹಾಬಾದ್ಗೆ ಸ್ಥಳಾಂತರಿಸಿದವರು ಯಾರು ಅಂತ ಕೇಳಿದಾಗ ಇಲ್ಲಿ ಸರಿಯಾದಂತ ಉತ್ತರ ಫಿರೋಜ್ ಶಾ ತುಘಲಕ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ ಸ್ನೇಹಿತರೆ, ನಾನು ಮುಂದಿನ ವಿಡಿಯೋದಲ್ಲಿ ಇನ್ನಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಿಮ್ಮ ಮುಂದೆ ತರುತ್ತೇನೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.
ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದನ್ನು ನಾನು ಏನು ಮಾಡಿರ್ತೇನೆ ಅಂದರೆ PDF ನ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿ ಗ್ರೂಪಲ್ಲಿ ಪಡಿಬೇಕಂತಂದಾಗ ನೀವು KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗುವ ಮೂಲಕ ಅಲ್ಲಿ ನೀವು ತೆಗೆದುಕೊಳ್ಬೋದು. ಓಕೆನಾ ಸ್ನೇಹಿತರೆ? ಅದೇ ರೀತಿಯಾಗಿ ಪ್ರತಿಯೊಂದು ಟೆಟ್ಟಿಗಾಗಿರ್ಬೋದು, ಸೆಟ್ಟಿಗಾಗಿರ್ಬೋದು, ನೆಕ್ಸ್ಟು ಇದೇ ತಿಂಗಳು PDO ನೇಮಕಾತಿ ಪ್ರಾರಂಭವಾಗ್ತಾ ಇದೆ. 15ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಅದನ್ನು ಕೂಡ ಸೇಮ್ ಪ್ಯಾಟರ್ನ್ ಇದೆ. ಕಮ್ಯುನಿಕೇಷನ್ ಪೇಪರ್ ಇದೆ, GK ಇದೆ. ಇದು ಕೂಡ ಕಮ್ಯುನಿಕೇಷನ್ ಪೇಪರ್ ಇದೆ, GK ಇದೆ. ಎರಡಕ್ಕೂ ಒಂದು ಕಲ್ಲಲ್ಲಿ ನೋಡ್ರಿ, ಒಂದು ಕಲ್ಲಿನಲ್ಲೇ ಎರಡು ಹಕ್ಕಿಗಳು ಬರ್ತವೆ ನಿಮಗೆ. ಓಕೆನಾ? ಮಿಸ್ ಮಾಡ್ಕೋಬೇಡ್ರಿ ಸ್ನೇಹಿತರೆ. ಯಾಕಂತಂದಾಗ 3-4 ವರ್ಷ ಕುಂತು ಓದ್ತಿದ್ರಿ, ಬರುತ್ತಾ ಏನಾಗ್ತಾ ಇದೆ ಅಂದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಸ್ಪರ್ಧಾತ್ಮಕ ಸ್ನೇಹಿತರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ಈಗ ಮೇ ಬಿ ಗ್ರಾಮ ಆಡಳಿತಾಧಿಕಾರಿಗೆ ಮಿನಿಮಮ್ ಅಂದರೆ 10 ಲಕ್ಷಕ್ಕಿಂತ ಹೆಚ್ಚಿನ ಅರ್ಜಿಗಳು ಹೋಗ್ತಾ ಇದ್ದಾವೆ, ಅಪ್ಲಿಕೇಶನ್ ಹೋಗ್ತಾ ಇದ್ದಾವೆ. ಹಾಗಾಗಿ ಕೇರ್ಫುಲ್ ಆಗಿರಿ ಸ್ನೇಹಿತರೆ. ಓಕೆನಾ? ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಸಿಗ್ತಾ ಹೋಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಓಕೆನಾ? ಓಕೆ, ಥ್ಯಾಂಕ್ ಯು.